ವಾದ ಕೊಬ್ಬರಿ ಮಿಠಾಯಿನ ಹೇಗೆ ಮಾಡೋದಂತ ನೋಡ್ಕೊಳ್ಳೋಣ. ಕೊಬ್ಬರಿನೇದಾಗಿ ನಾವು ಒಣ ಕೊಬ್ಬರಿ ತಗೊಂಡು ಅದ್ರ ಮೇಲ್ಗಡೆ ಇರೋವಂಥ ಒಟ್ಟಿನಂಶನೆಲ್ಲ ನೀಟಾಗಿ ತೆಗೆದುಬಿಟ್ಟು ಅದ್ರ ಬಿಳಿ ಭಾಗನ ಮಾತ್ರ ನಾವು ಈ ರೀತಿ ಪೌಡರ್ ಮಾಡಿ ತೆಗೆದಿಟ್ಕೋಬೇಕಾಗತ್ತೆ. ನೋಡಿ, ಈ ರೀತಿ ಮಾಡಿಕೊಂಡ್ರೆ ಸಾಕು, ತೀರಾ ದಪ್ಪನಾಗಿ ಬೇಕಾಗೋದಿಲ್ಲ. ಇವಾಗ ಇದನ್ನು ನಾನು ಅಳತೆ ಮಾಡಿ 2 ಕಪ್ನಷ್ಟು ಒಣ ಕೊಬ್ಬರಿ ತುರಿನ ಕಡಾಯಿಗೆ ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ಮೀಡಿಯಮ್ ಫ್ಲೇಮ್ನಲ್ಲೇ ಒಂದು 30 ಸೆಕೆಂಡ್ಸ್ ಫ್ರೈ ಮಾಡಿಕೊಂಡ್ರೆ ಸಾಕು. ಅಂದರೆ ಎಷ್ಟು ನಾವು ಹುರ್ಕೋಬೇಕಂದ್ರೆ ಕೈನಲ್ಲಿ ನೋಡಿ ಈ ರೀತಿ ಒಣ ಕೊಬ್ಬರಿನ ತೊಗೊಂಡ್ರೆ ಅದು ಸ್ವಲ್ಪ ಬಿಸಿಯಾಗಿರಬೇಕು, ಇಷ್ಟಾದರೆ ಸಾಕಾಗತ್ತೆ. ಇದಕ್ಕಿಂತ ತೀರಾ ಕಪ್ಪುಗಾಗೋವರೆಗೆಲ್ಲ ಹುರ್ಕೊಳ್ಳೋದಕ್ಕೆ ಹೋಗಬೇಡಿ, ಕೊಬ್ಬರಿ ಮಿಠಾಯಿ ಕಲರೇ ಚೇಂಜ್ ಆಗಿಬಿಡುತ್ತೆ. ಯಾವ ಕಪ್ನಲ್ಲಿ ಒಣ ಕೊಬ್ಬರಿ ಪೌಡರ್ ತೊಗೊಂಡಿರ್ತೀರಲ್ಲ ಅದೇ ಕಪ್ನಲ್ಲಿ 1 ಕಪ್ನಷ್ಟು ಹಾಲನ್ನು ಹಾಕ್ಕೊಳ್ತಾ ಇದ್ದೀನಿ. ಇದು ಕಾಯಿಸಿ ಆರಿಸಿದಂತಹ ಹಾಲು, ಹಸಿ ಹಾಲನ್ನೆಲ್ಲ ಹಾಕೊಳ್ಳೋದಕ್ಕೆ ಹೋಗಬೇಡಿ. ಹಾಲು, ಕೊಬ್ಬರಿ ಹಾಗೆ ಸಕ್ಕರೆ ಈ ಮೂರನ್ನು ಒಂದೇ ಕಪ್ಪು ಅಥವಾ ಗ್ಲಾಸ್ ಮೆಷರ್ಮೆಂಟಲ್ಲಿ ತೊಗೋಬೇಕಾಗತ್ತೆ. ನೋಡಿ, ಒಣ ಕೊಬ್ಬರಿ ಆಗಿರೋದ್ರಿಂದ ಹಾಲನ್ನು ಹಾಕಿದ ತಕ್ಷಣ ಅದು ಬೇಗ ಅಬ್ಸರ್ವ್ ಮಾಡಿಬಿಡುತ್ತೆ. ಆನಂತರ ನಾವು ಇದನ್ನು ಏನಿಲ್ಲ ಅಂದರೂ ಒಂದು 8 ರಿಂದ 9 ನಿಮಿಷ ಮೀಡಿಯಮ್ ಫ್ಲೇಮ್ನಲ್ಲಿ ಇಟ್ಕೊಂಡೇ ಹುರ್ಕೋಬೇಕು. ಯಾವ ರೀತಿ ಅಂದರೆ ಈ ಹಾಲನ್ನೆಲ್ಲ ಅದು ಕಂಪ್ಲೀಟಾಗಿ ಅಬ್ಸರ್ವ್ ಮಾಡಬೇಕು. ಅಂದರೆ ನೋಡಿ, ಇಷ್ಟರ ಮಟ್ಟಿಗೆ ತೀರಾ ಅದು ಡ್ರೈ ಆಗಿ ಪುಡಿ ರೀತಿ ಆಗೋವರೆಗೆ ಹುರ್ಕೊಳ್ಬಾರ್ದು. ಇಷ್ಟರ ಮಟ್ಟಿಗೆ ಅದು ಹಾಲನ್ನೆಲ್ಲ ಹೀರ್ಕೊಂಡ ನಂತರ ಇದಕ್ಕೆ ನಾನು 1/4 ಕಪ್ನಷ್ಟು ಸಕ್ಕರೆ ಹಾಕ್ಕೊಳ್ತಾ ಇದ್ದೀನಿ. ಸಕ್ಕರೆ ಇದು ತೀರಾ ಜಾಸ್ತಿನೂ ಆಗೋದಿಲ್ಲ, ಕಡಿಮೆನೂ ಆಗೋದಿಲ್ಲ, ಪರ್ಫೆಕ್ಟಾಗಿ ಸಿಹಿಯಾಗಿ ಬರುತ್ತೆ. ಇದಕ್ಕಿಂತ ಜಾಸ್ತಿ ಸಕ್ಕರೆ ಬೇಕಿದ್ರೂ ಕೂಡ ನೀವು ಸೇರಿಸ್ಕೊಳ್ಬೋದು. ಈ ರೀತಿ ಮಿಕ್ಸ್ ಮಾಡ್ಕೊಳ್ತಾ ಇರಬೇಕು. ಸಕ್ಕರೆ ಹಾಕಿದ ನಂತರ ಈ ರೀತಿ ಸ್ವಲ್ಪ ತೆಳುವಾಗತ್ತೆ, ಆನಂತರ ಇದು ಗಟ್ಟಿಯಾಗತ್ತೆ. ನಾವು ಅಷ್ಟರಲ್ಲಿ ಒಂದು ಪ್ಲೇಟ್ಗೆ ಸ್ವಲ್ಪ ತುಪ್ಪನ ಈ ರೀತಿ ಹಚ್ಚಿ ಇಟ್ಕೊಂಡು ಬಿಡೋಣ. ನಾನಿಲ್ಲಿ ಈ ಕೊಬ್ಬರಿ ಮಿಠಾಯಿ ಮಾಡೋದಕ್ಕೆ ಒಂದು ಸಣ್ಣ ಟೀ ಸ್ಪೂನಷ್ಟು ಕೂಡ ತುಪ್ಪನ ಉಪಯೋಗಿಸಿಲ್ಲ. ಯಾಕಂದರೆ ಒಣ ಕೊಬ್ಬರಿನಲ್ಲೇ ಸಾಕಷ್ಟು ಪ್ರಮಾಣದಲ್ಲಿ ಕೊಬ್ಬರಿ ಎಣ್ಣೆ ಅಂಶ ಇರೋದ್ರಿಂದ ಅದೇ ಸಾಕಾಗತ್ತೆ, ನಾವು ಮತ್ತೆ ತುಪ್ಪ ಸೇರಿಸೋ ಅಂಥ ಅವಶ್ಯಕತೆಯೇ ಇರೋದಿಲ್ಲ. ನೋಡಿ, ನಾವು ಈ ರೀತಿ ತಿರುಗಿಸ್ಕೊಳ್ತಾ ಹೋದಂಗೆಲ್ಲ ಈ ರೀತಿ ಗಟ್ಟಿಯಾಗ್ತಾ ಬರುತ್ತೆ. ನೋಡಿ, ಇಷ್ಟು ಪ್ರಮಾಣದಲ್ಲಿ ಗಟ್ಟಿಯಾದ ನಂತರ ನಾನು ಇದಕ್ಕೆ ಒಂದು 2 ಟೇಬಲ್ ಸ್ಪೂನಷ್ಟು ಹಾಲಿನ ಕೆನೆನ ಹಾಕ್ಕೊಳ್ತಾ ಇದ್ದೀನಿ. ಇದು ಟೋಟಲಿ ಆಪ್ಷನಲ್ಲು, ಬಟ್ ಹಾಕಿದ್ರೆ ಟೇಸ್ಟು ಹಾಗೆ ಬರ್ಫಿ ಟೆಕ್ಸ್ಚರ್ ತುಂಬಾ ಚೆನ್ನಾಗಿ ಬರುತ್ತೆ. ಬೇಕಿದ್ರೆ ನೀವು ಈ ಟೈಮ್ನಲ್ಲಿ ಒಂದು 2 ಟೇಬಲ್ ಸ್ಪೂನಷ್ಟು ಮಿಲ್ಕ್ ಪೌಡರ್ನ ಸಹ ಸೇರಿಸ್ಕೋಬೋದು. ಟೇಸ್ಟ್ ಇನ್ನೂ ಚೆನ್ನಾಗಾಗತ್ತೆ ಹಾಲಿನ ಕೆನೆ ಬದಲು. ನೋಡಿ, ಎಷ್ಟು ಗಟ್ಟಿಯಾಗ್ತಾ ಬರ್ತಿದೆ. ಇವಾಗ ಲೈಟಾಗಿ ಅದು ಪ್ಯಾನ್ನ ಬಿಡ್ತಾ ಬರ್ತಾ ಇದೆ. ನೋಡಿ, ಇಷ್ಟು ಮಟ್ಟಕ್ಕೆ ಗಟ್ಟಿಯಾದ ನಂತರ ಇದಕ್ಕೆ ಒಂದು ಅರ್ಧ ಟೀ ಸ್ಪೂನಷ್ಟು ಏಲಕ್ಕಿ ಪೌಡರ್ನ ಹಾಕಿ ಈ ರೀತಿ ನೀಟಾಗೆ ಮಿಕ್ಸ್ ಮಾಡ್ಕೊಳ್ಬೇಕು. ಇದು ಇನ್ನೊಂದು ಸ್ವಲ್ಪ ಗಟ್ಟಿಯಾಗಬೇಕು. ನೋಡಿ, ಈ ರೀತಿ ಒಟ್ಟುಗೂಡಿಸಿದ್ರೆ ಒಂದು ಮುದ್ದೆ ರೀತಿ ಇದು ಒಟ್ಟುಗೂಡಿ ಬರಬೇಕು. ನೋಡಿ, ಎಷ್ಟು ನೀಟಾಗೆ ಪ್ಯಾನ್ನ ಬಿಡ್ತಾ ಬಂದಿದೆ. ನಿಮಗೆ ಆ ರೀತಿ ಕೂಡ ಹದ ಗೊತ್ತಾಗಲಿಲ್ಲ ಅಂದರೆ ಒಂದು ಸ್ವಲ್ಪ ಈ ರೀತಿ ಒಂದು ಕಪ್ಗೆ ಹಾಕಿ ಚೆಕ್ ಮಾಡ್ಕೊಳ್ಳಿ. ಈ ರೀತಿ ಒಂದು ಉಂಡೆ ಮಾಡೋ ಹದಕ್ಕೆ ಬರಬೇಕು. ಈ ರೀತಿ ಬರ್ತಿದ್ದಾಗೆ ಇದು ಪರ್ಫೆಕ್ಟಾಗಿ ಬಂದಿದೆ ಅಂತ ಅರ್ಥ. ನೋಡಿ, ಎಷ್ಟು ಚೆನ್ನಾಗಿ ಬಂದಿದೆ, ಅದರ ಟೆಕ್ಸ್ಚರ್ ನೋಡ್ತಾ ಇದ್ರೇ ಗೊತ್ತಾಗ್ತಿದೆ ಹದ ಕರೆಕ್ಟಾಗಿ ಬಂದಿದೆ ಅಂತ. ಇವಾಗ ಸ್ಟವ್ ಆಫ್ ಮಾಡಿಬಿಟ್ಟು ನಾವು ತುಪ್ಪ ಹಚ್ಚಿಟ್ಕೊಂಡಿದ್ವಲ್ಲ ಆ ತಟ್ಟೆಗೆ ಈ ಮಿಶ್ರಣನ ಹಾಕ್ಕೊಂಡು ಈ ರೀತಿ ನೀಟಾಗೆ ಸ್ಪ್ರೆಡ್ ಮಾಡ್ಕೊಂಡು ಬಿಡಬೇಕು. ಈ ರೀತಿ ಸಮನಾಗಿ ಸ್ಪ್ರೆಡ್ ಮಾಡಿಕೊಂಡು ಇದನ್ನು ತಣ್ಣಗಾಗೋದಕ್ಕೆ ಬಿಡಬೇಕು. ತಣ್ಣಗಾದ ನಂತರ ನಮಗೆ ಯಾವ ಶೇಪಿಗೆ ಬೇಕೋ ಆ ಶೇಪ್ಗೆ ಕಟ್ ಮಾಡ್ಕೊಳ್ಬೋದು. ಆಲ್ಮೋಸ್ಟ್ ಎಲ್ಲ ಗಟ್ಟಿಯಾಗಿರುತ್ತೆ. ತೀರಾ ಕಂಪ್ಲೀಟಾಗಿ ತಣ್ಣಗಾಗೋವರೆಗೆ ಬಿಡೋದಕ್ಕೆ ಹೋಗಬೇಡಿ. ಸ್ವಲ್ಪ ಅದು ಬೆಚ್ಚಗಿದ್ದಂಗೆ ನಾವು ಈ ರೀತಿ ಕಟ್ ಮಾಡ್ಕೋಬೇಕಾಗತ್ತೆ. ನಿಮ್ಗೆ ಯಾವ ಶೇಪಿಗೆ ಬೇಕೋ ಆ ಶೇಪ್ಗೆ ಕಟ್ ಮಾಡ್ಕೊಳ್ಳಿ. ನೋಡಿ, ಎಷ್ಟು ಈಸಿಯಾಗಿ ಬರುತ್ತೆ ಪೀಸ್ಗಳೆಲ್ಲ. ಅದರ ಟೆಕ್ಸ್ಚರ್ ನಿಮಗೆ ನೋಡ್ತಾ ಇದ್ರೇ ಗೊತ್ತಾಗ್ತಿರ್ಬೋದು ಎಷ್ಟು ಪರ್ಫೆಕ್ಟಾಗಿ ಬಂದಿದೆ ಅಂತ. ವಾವ್, ತುಂಬಾ ಚೆನ್ನಾಗಿ ಬಂದಿದೆ. ಹಸಿ ತೆಂಗಿನ ತುರಿನಲ್ಲಿ ಮಾಡೋದಕ್ಕೆ ಬರಲ್ಲ ಅನ್ನೋರು ಸುಲಭವಾಗಿ ಒಣ ಕೊಬ್ಬರಿನಲ್ಲೂ ಕೂಡ ಈ ರೀತಿ ಮಾಡ್ಕೊಳ್ಬೋದು. ಹೊಸದಾಗಿ ಮಾಡ್ತಿರೋರಂತೂ ಒಂದು ಸರಿ ನೀವು ಒಣ ಕೊಬ್ಬರಿನಲ್ಲಿ ಮಾಡಿ ನೋಡಿ, ಫೇಲ್ ಆಗೋ ಮಾತೇ ಇಲ್ಲ, ಪರ್ಫೆಕ್ಟಾಗಿ ಬರುತ್ತೆ. ಸೊ ನೋಡಿದ್ರಲ್ಲ ಯಾವ ರೀತಿ ಸ್ವಾದಿಷ್ಟವಾದ ಕೊಬ್ಬರಿ ಮಿಠಾಯಿನ, ಅದರಲ್ಲೂ